ನಮಸ್ಕಾರ. ಪುಸ್ತಕದ ಮನೆಗೆ ಸ್ವಾಗತ. ಕನ್ನಡ ಸಾಹಿತ್ಯ ಲೋಕವನ್ನು ನಾವು ಒಂದು ಸಲ ಹಿಂತಿರುಗಿ ನೋಡಿದರೆ ಎಷ್ಟೋ ಜನ ಕವಿಗಳು ಅಥವಾ ಎಷ್ಟೋ ಜನ ಲೇಖಕರು ಅಥವಾ ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆಗಿರುವಂತಹ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟಿರುವಂತಹ ಎಷ್ಟೋ ಜನ ಗಣ್ಯ ವ್ಯಕ್ತಿಗಳನ್ನು ನಾವಿವತ್ತು ಮರ್ತೇ ಬಿಟ್ಟಿದ್ದೇವೆ ಅಂತ ಹೇಳಿದರೆ ಅದು ಖಂಡಿತವಾಗಿಯೂ ತಪ್ಪಾಗೋದಿಲ್ಲ. ಅದೇ ರೀತಿಯಾಗಿ ಇವತ್ತು ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆಗಿರುವ ರೀತಿಯಲ್ಲಿ ಸಾಕಷ್ಟು ಕೊಡುಗೆಗಳನ್ನು ನೀಡಿರುವಂತಹ ಒಬ್ಬ ಪ್ರಮುಖ ವ್ಯಕ್ತಿಯ ಬಗ್ಗೆ ನಿಮ್ಮೊಂದಿಗೆ ಇವತ್ತು ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಅವರೇ ನಮ್ಮೆಲ್ಲರ TS ವೆಂಕಣ್ಣಯ್ಯನವರು. ಇವರು ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆಗಿರುವಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಕೂಡ ತಪ್ಪಾಗುವುದಿಲ್ಲ. ಅವರು 1885 ಅಕ್ಟೋಬರ್ 1ನೇ ತಾರೀಕು ಜನಿಸ್ತಾರೆ. ಮನೆಯಲ್ಲಿ ಬಡತನ ಇದ್ದಂತಹ ಕಾರಣದಿಂದಾಗಿ ನೆಂಟರ ಮನೆಯಲ್ಲಿ ಉಳಿದುಕೊಂಡು ಅಲ್ಲಿ ತಮ್ಮ ಶಿಕ್ಷಣವನ್ನು ಮುಂದುವರಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಅಲ್ಲಿ ಅವರಿಗೆ ಸಾಕಷ್ಟು ನೋವು ಅವಮಾನಗಳೆಲ್ಲವನ್ನು ಕೂಡ ವೆಂಕಣ್ಣಯ್ಯನವರು ಅನುಭವಿಸ್ತಾರೆ. ಅದಾದ ನಂತರ ಆಗಿದ್ದಂತಹ ಒಂದು ಸಂದರ್ಭದಲ್ಲಿ ಅವರ ಮದುವೆ ಕೂಡ ಆಗುತ್ತೆ. ಅವರ ಹೆಂಡತಿಯ ಹೆಸರು ಭಾಗೀರಥಮ್ಮ. ಅದರ ನಂತರದಲ್ಲಿ FA ಅನ್ನುವಂತಹ ಒಂದು ಪದವಿಯನ್ನು ಕೂಡ ಅವರು ಪಡ್ಕೊಳ್ತಾರೆ. FA ಅಂತ ಹೇಳಿದರೆ ಫಸ್ಟ್ ಇನ್ ಆರ್ಟ್ಸ್ ಅನ್ನುವಂತಹ ಪದವಿ. ಅವತ್ತಿನ ಕಾಲದಲ್ಲಿ ಇದ್ದಂತಹ ಪದವಿ ಅದನ್ನು ಪಡ್ಕೊಳ್ತಾರೆ. ಅದಾದ ನಂತರದಲ್ಲಿ BA ಪದವಿಯನ್ನು ಪಡ್ಕೊಳ್ತಾರೆ. BA ಆದ ನಂತರದಲ್ಲಿ ಕನ್ನಡದಲ್ಲಿ MA ಪದವಿಯನ್ನು ಕೂಡ ಪಡ್ಕೊಳ್ತಾರೆ. ಆವತ್ತಿನ ಕಾಲದಲ್ಲಿ MA ಪದವಿ ಅಂತ ಹೇಳಿದರೆ ಅದು ಯಾರಿಗೂ ಬೇಡವಾಗಿರುವಂತಹ ಒಂದು ಪದವಿಯಾಗಿರುತ್ತೆ. MA ಪದವಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಮೂಗು ಮುರಿಯುವವರೇ ಜಾಸ್ತಿ ಇರ್ತಾರೆ. ಎಲ್ಲರ ಟೀಕೆ ಅವಮಾನಗಳನ್ನು ಕೇಳಿದಂತಹ ವೆಂಕಣ್ಣಯ್ಯನವರು ಯಾವುದಕ್ಕೂ ಕೂಡ ಬಗ್ಗದೆ MA ಪದವಿಯನ್ನು ಕನ್ನಡದಲ್ಲಿ ಮುಗಿಸ್ತಾರೆ. ಅದಾದ ನಂತರದಲ್ಲಿ ಆವತ್ತಿನ ಕಾಲದಲ್ಲಿ ಧಾರವಾಡದ ಬಾಸೆಲ್ ಮಿಷನ್ ಶಾಲೆಯಲ್ಲಿ ಕೇವಲ 60 ರೂಪಾಯಿಗಳ ಮಾಸಿಕ ಸಂಬಳಕ್ಕೆ ಅವರು ತಮ್ಮ ಒಂದು ವೃತ್ತಿ ಜೀವನವನ್ನು ಪ್ರಾರಂಭ ಮಾಡ್ತಾರೆ. ಬರ್ತಾ ಇದ್ದಂತಹ 60 ರೂಪಾಯಿ ಸಂಬಳದಲ್ಲಿ ಅವರು ತಮ್ಮ ತಂದೆಗೆ ತಮ್ಮ ಒಂದು ಮಾಸಿಕ ಖರ್ಚಿಗೋಸ್ಕರ 20 ರೂಪಾಯಿಗಳನ್ನು ಕಳಿಸ್ತಾ ಇರ್ತಾರೆ. ಅದಾದ ನಂತರದಲ್ಲಿ ಬೆಂಗಳೂರಿನಲ್ಲಿ ಅವರು ಸೈಂಟ್ ಜೋಸೆಫ್ ಹೈಸ್ಕೂಲಿಗೆ ಒಂದು ಕೆಲಸಕ್ಕೆ ಅವರು ಸೇರಿಕೊಳ್ತಾರೆ. ಸೈಂಟ್ ಜೋಸೆಫ್ ಹೈಸ್ಕೂಲಿಗೆ ಅವರು ಕೆಲಸಕ್ಕೆ ಸೇರಿದಂತಹ ಒಂದು ಸಂದರ್ಭದಲ್ಲಿ ಅವರ ಮಾಸಿಕ ವೇತನ ಕೇವಲ 75 ರೂಪಾಯಿಗಳು ಅಷ್ಟೇ ಆಗಿರುತ್ತೆ. ಅದಾದ ನಂತರದಲ್ಲಿ 1919ನೇ ಇಸ್ವಿಯಲ್ಲಿ ಸೆಂಟ್ರಲ್ ಕಾಲೇಜಿಗೆ ಅವರು ಪ್ರಾಧ್ಯಾಪಕರಾಗಿ ಕೆಲಸಕ್ಕೆ ಸೇರಿಕೊಳ್ತಾರೆ. ಅಲ್ಲಿಂದ 1927ನೇ ಇಸ್ವಿಯಲ್ಲಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಅವರು ಕೆಲಸಕ್ಕೆ ಸೇರಿಕೊಳ್ತಾರೆ. ಅಲ್ಲಿಂದ 1918ರ ಸುಮಾರಿಗೆ ಅವರು ಬೆಂಗಳೂರಿನ ಒಂದು ಸೆಂಟ್ರಲ್ ಕಾಲೇಜಿನಲ್ಲಿ AR ಕೃಷ್ಣಶಾಸ್ತ್ರಿ ಅವರ ಜೊತೆಗೆ ಸೇರಿಕೊಂಡು ಕರ್ನಾಟಕ ಸಂಘವನ್ನು ಅವರು ಸ್ಥಾಪನೆ ಮಾಡೋದರಲ್ಲಿ ಅದನ್ನು ಮುನ್ನಡೆಸ್ಕೊಂಡು ಹೋಗೋದರಲ್ಲಿ ಒಂದು ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದರು ಅಂತ ಹೇಳಿದರೆ ಅದು ಖಂಡಿತವಾಗಲೂ ಕೂಡ ತಪ್ಪಾಗೋದಿಲ್ಲ. ಇದಾದ ನಂತರದಲ್ಲಿ ಇದರ ಮುಂದಿನ ವರ್ಷವೇ ಪ್ರಬುದ್ಧ ಕರ್ನಾಟಕ ಅನ್ನುವಂತಹ ಒಂದು ವಿಚಾರ ಕೂಡ ಅಲ್ಲಿ ಪ್ರಾರಂಭವಾಗುತ್ತೆ. ಅದಾದ ನಂತರ ಇಲ್ಲಿ ಕೃಷ್ಣಶಾಸ್ತ್ರಿಗಳು ಬೇರೆ ಕಡೆ ವರ್ಗಾವಣೆಗೊಂಡ ನಂತರದಲ್ಲಿ ವೆಂಕಣ್ಣಯ್ಯನವರು ಈ ಒಂದು ಇದರ ಅಂದರೆ ಪತ್ರಿಕೆಗಳ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು ಹೋಗ್ತಾರೆ. ಅದಾದ ನಂತರದಲ್ಲಿ ಈ ಕರ್ನಾಟಕ ಸಂಘದ ಒಂದು ಅಡಿಯಲ್ಲಿ ಅಲ್ಲಿನ ವಿದ್ಯಾರ್ಥಿಗಳಿಗೆ ಅಂದರೆ ಕಾಲೇಜು ವಿದ್ಯಾರ್ಥಿಗಳಿಗೆ ಒಂದು ಕವನ ವಾಚನ ಒಂದು ಗೋಷ್ಠಿಯನ್ನು ಕೂಡ ಅವರಲ್ಲಿ ಆಗಾಗ ಕಾಲಕ್ಕೆ ಅವರು ಏರ್ಪಡಿಸಿಕೊಡ್ತಾ ಇರ್ತಾರೆ. ಅದಾದ ನಂತರದಲ್ಲಿ ಕನ್ನಡ ಸಂಘದ ಮೂಲಕ ಹಲವಾರು ಪುಸ್ತಕಗಳನ್ನು ಕೂಡ ಅವರು ಅವತ್ತು ಪ್ರಕಟಗೊಳಿಸ್ತಾರೆ. ಇದರ ಒಂದು ಮುಂದುವರೆದ ಭಾಗವನ್ನು ನೋಡ್ತಾ ಹೋಗೋದಾದರೆ ವಿದ್ಯಾರ್ಥಿಗಳ ಮೇಲೆ ಅಪಾರವಾಗಿರುವಂತಹ ಒಂದು ಪ್ರಭಾವವನ್ನು ಕೂಡ ವೆಂಕಣ್ಣಯ್ಯನವರು ಬೀರಿರ್ತಾರೆ. ವೆಂಕಣ್ಣಯ್ಯನವರು ಕೇವಲ 53ನೇ ವಯಸ್ಸಿಗೆ ಇಹಲೋಕವನ್ನು ತ್ಯಜಿಸ್ತಾರೆ. ಅದು ಅಂಥ ಮಟ್ಟಿಗೆ ಸಾಯುವ ವಯಸ್ಸು ಏನು ಖಂಡಿತವಾಗಲೂ ಕೂಡ ಅಲ್ಲ. ಅಂದರೆ ಬಹಳ ಸಣ್ಣ ವಯಸ್ಸಿನಲ್ಲಿ
ತೀರ್ಕೊಳ್ತಾರೆ. ಅಷ್ಟು ಸಣ್ಣ ವಯಸ್ಸಿಗೆ ತೀರ್ಕೊಂಡ್ರೂ ಕೂಡ ಅಗಾಧವಾದ ಸಾಧನೆಯನ್ನು ಮಾಡ್ತಾರೆ. ಅದರ ಜೊತೆಗೆ ರವೀಂದ್ರನಾಥ ಟ್ಯಾಗೋರ್ ಅವರ ವಿಮರ್ಶಾತ್ಮಕ ಲೇಖನಗಳನ್ನು ಅವರು ಕನ್ನಡಕ್ಕೆ ಅವರು ತರ್ಜುಮೆಯನ್ನು ಕೂಡ ಮಾಡ್ತಾರೆ. ಹಾಗೆಯೇ ಅವರು ಇನ್ನೂ ಒಂದಷ್ಟು ಸಾಧನೆಗಳನ್ನು ಕನ್ನಡ ಸಾಹಿತ್ಯ ಲೋಕದಲ್ಲಿ ಮಾಡಿದ್ದಾರೆ. ಅದೆಲ್ಲದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಿಮ್ಮೊಂದಿಗೆ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ತೇನೆ. ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.